ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆಯಿಂದ ಅನೇಕರು ಕಮೆಂಟ್ ಮಾಡಿ ಪ್ರಶ್ನೆ ಕೇಳಿದ್ರು. ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರಂತಲ್ಲ, ಅಣ್ಣಾಮಲೈ ಬಿಜೆಪಿ ಬಿಡ್ತಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ, ಏನದು ಅಂತ. ಹೌದು ಮಿತ್ರರೇ, ಅಂತಹದೊಂದು ಬೆಳವಣಿಗೆ ತಮಿಳುನಾಡಿನಲ್ಲಿ ಆಗಿದೆ. ಅಣ್ಣಾಮಲೈ ಅವರಿಗೆ ಕೊಟ್ಟಂತಹ ಜವಾಬ್ದಾರಿಯಿಂದ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದಾರೆ. ತಮಿಳುನಾಡಿನಲ್ಲಿ ಇನ್ನು 3 ತಿಂಗಳಿಗೆ ಚುನಾವಣೆ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಅಣ್ಣಾಮಲೈ ಅವರ ಈ ತೀರ್ಮಾನ ಇದೆಯಲ್ಲ, ರಾಜಕೀಯ ವಲಯದಲ್ಲಿ ಸಂಚಲನವನ್ನಂತೂ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಅಣ್ಣಾಮಲೈ ಯಾಕೆ ಈ ತೀರ್ಮಾನ ಮಾಡಿದ್ರು? ತಮಿಳುನಾಡು ಬಿಜೆಪಿಯಲ್ಲಿ ಆಗ್ತಾ ಇರುವಂತಹದ್ದೇನು? ಇದು ತಮಿಳುನಾಡು ಬಿಜೆಪಿ ವರ್ಸಸ್ ಅಣ್ಣಾಮಲೈನೋ ಅಥವಾ ಕೇಂದ್ರ ಬಿಜೆಪಿ ವರ್ಸಸ್ ಅಣ್ಣಾಮಲೈನೋ? ಅಣ್ಣಾಮಲೈ ಕೇಂದ್ರದ ನಾಯಕರ ಜೊತೆಗೆ ಬೇಸರ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಸುದ್ದಿಗಳಿದೆಯಲ್ಲ. ಅಣ್ಣಾಮಲೈಗೆ ಕೊಟ್ಟಂತಹ ಜವಾಬ್ದಾರಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಮುಂದೆ ಬಿಜೆಪಿಗೂ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳಿದೆಯಾ? ಅಣ್ಣಾಮಲೈ ಅವರ ಮುಂದಿನ ಆಯ್ಕೆಗಳೇನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳು ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಆಗ್ತಾ ಇದೆ. ಅದೆಲ್ಲದರ ಬಗ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಿಜೆಪಿ ತಮಿಳುನಾಡಿನಲ್ಲಿ ಗೆಲ್ಲೋದಕ್ಕೆ ಅದೆಷ್ಟೋ ವರ್ಷಗಳಿಂದ ಸರ್ಕಸ್ ಮಾಡ್ತಲೇ ಇದೆ. ಆದರೆ ಅವರಿಗೆ ಯಶಸ್ಸು ಅನ್ನುವಂಥದ್ದು ಮರೀಚಿಕೆ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಂತಹ ಯಶಸ್ಸು ಕೂಡ ತಮಿಳುನಾಡಿನಲ್ಲಿ ಬಿಜೆಪಿಗೆ ಸಿಗ್ತಾ ಇರಲಿಲ್ಲ. ಆ ಮಟ್ಟಿಗೆ ಬಿಜೆಪಿಯನ್ನ ತಮಿಳುನಾಡಿನ ಜನ ತಿರಸ್ಕರಿಸಿದ್ರು. ಅಂತಹದರಲ್ಲಿ ಓರ್ವ IPS ಅಧಿಕಾರಿ, ಕರ್ನಾಟಕದಲ್ಲಿ ಬಹಳ ಹೆಸರು ಮಾಡ್ತಾ ಇದ್ದಂತಹ ಅಧಿಕಾರಿಯೂ ಕೂಡ ಹೌದು. ಅವರು ತಮ್ಮ IPS ಕರಿಯರ್ಗೆ ರಾಜೀನಾಮೆಯನ್ನ ಕೊಟ್ಟು ತಮಿಳುನಾಡು ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಾರೆ, ಅದು ಕೂಡ ಬಿಜೆಪಿಯಿಂದ. ಒಂದು ವೇಳೆ ಅಣ್ಣಾಮಲೈ ಏನಾದರೂ ಬೇರೆ ಯಾವುದೇ ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿದ್ರೂ ಕೂಡ ಅವರು ಈಗಾಗಲೇ MLA, MP, ಮಂತ್ರಿ ಏನು ಬೇಕಾದರೂ ಆಗಿರ್ತಾ ಇದ್ರು. ಆದರೆ ಅಣ್ಣಾಮಲೈ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ನಾನು ಬಿಜೆಪಿಗೆ ಸೇರ್ಕೊಳ್ಬೇಕು, ಬಿಜೆಪಿ ನನಗೆ ಸೂಟ್ ಆಗುತ್ತೆ ಅಂತೇಳಿ ಬಿಜೆಪಿಯ ಕೈ ಹಿಡಿತಾರೆ. ನಾನು ಬಿಜೆಪಿಯನ್ನು ದೂರೋದಿಲ್ಲ, ಬಿಜೆಪಿಯು ಕೂಡ ಅಣ್ಣಾಮಲೈ ಮೇಲೆ ಭರವಸೆ ಇಟ್ಟು ಸಾಕಷ್ಟು ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿತ್ತು. ಆದರೆ ಅಂದುಕೊಂಡಂತಹ ನಿರೀಕ್ಷೆ ಅಷ್ಟು ವೇಗವಾಗಿ ಅಣ್ಣಾಮಲೈಗೆ ಸಿಕ್ಕಿಲ್ಲ. ಹೀಗಾಗಿ ಈಗ ಬಿಜೆಪಿ ಮತ್ತು ಅಣ್ಣಾಮಲೈ ನಡುವೆ ಒಂದು ರೀತಿಯಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇದೆ, ಅಥವಾ ಒಂದು ಕೋಲ್ಡ್ ವಾರ್ ನಡೀತಾ ಇದೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇದು ಈಗ ಯಾವ ಹಂತಕ್ಕೆ ಬಂದಿದೆ ಅಂತಂದ್ರೆ, ಅಣ್ಣಾಮಲೈಗೆ ತಮಿಳುನಾಡಿನಲ್ಲಿ ಕೊಟ್ಟಂತಹ ಜವಾಬ್ದಾರಿಗೆ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸದ್ಯ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ನೈನಾರ್ ನಾಗೇಂದ್ರನ್ ಅವರು ತಮಿಳುನಾಡಿನ ಎಲ್ಲಾ 234 ಕ್ಷೇತ್ರಗಳಿಗೂ ಕೂಡ ಬಿಜೆಪಿಯ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಹಾಗೆ ತಮಿಳುನಾಡು ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ ಅವರಿಗೂ ಕೂಡ 6 ಕ್ಷೇತ್ರದ ಉಸ್ತುವಾರಿಯನ್ನ ನೈನಾರ್ ನಾಗೇಂದ್ರನ್ ಅವರು ವಹಿಸಿದ್ರು. ಅದಕ್ಕೆ ಈಗ ಅಣ್ಣಾಮಲೈ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನನಗೆ ಯಾವುದೇ ಉಸ್ತುವಾರಿ ಬೇಡ ಅಂತ ಅಣ್ಣಾಮಲೈ ಅದನ್ನು ತಿರಸ್ಕರಿಸಿದ್ದಾರೆ. ಅಣ್ಣಾಮಲೈಗೆ ಕೊಟ್ಟಂತಹ ಕ್ಷೇತ್ರಗಳು ಯಾವ್ಯಾವುದು ಕೇಳಿದ್ರೆ, ಸಿಂಗಾನಲ್ಲೂರು, ಮಧುರೈ ದಕ್ಷಿಣ, ಶ್ರೀವೈಗುಂಡಂ, ವಿರುಂಗಂಬಕ್ಕ, ಪದ್ಮನಾಭಪುರ ಹಾಗೂ ಕಾರೈಕುಡಿ, ಈ 6 ಕ್ಷೇತ್ರದ ಜವಾಬ್ದಾರಿಯನ್ನ ಅಣ್ಣಾಮಲೈ ಅವರಿಗೆ ವಹಿಸಲಾಗಿತ್ತು. ಈಗ ಅಣ್ಣಾಮಲೈ ರಾಜೀನಾಮೆ ಕೊಟ್ಟ ಬಳಿಕ ಏನು ಹೇಳಿದ್ದಾರೆ ಅಂತಂದ್ರೆ, ನನ್ನ ತಂದೆಯವರ ಆರೋಗ್ಯ ಸರಿಯಾಗಿಲ್ಲ, ನಾನು ತಂದೆಯವರನ್ನ ಕೇರ್ ಮಾಡಬೇಕಾಗಿದೆ, ಅದು ನನಗೆ ಮೊದಲ ಆದ್ಯತೆ. ಹೀಗಾಗಿ ನಾನು ಚುನಾವಣೆಗೋಸ್ಕರವಾಗಿ ಹೆಚ್ಚು ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ. ಆದಷ್ಟು ಶೀಘ್ರವಾಗಿ ಈ 6 ಕ್ಷೇತ್ರಕ್ಕೆ ಹೊಸ ಉಸ್ತುವಾರಿಯ ನೇಮಕವನ್ನ ನಯನಾರ್ ನಾಗೇಂದ್ರನ್ ಅವರು ಮಾಡ್ತಾರೆ ಅಂತ ಅಣ್ಣಾಮಲೈ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದರೆ ತಂದೆಗೆ ಆರೋಗ್ಯ ಸರಿ ಇಲ್ಲ, ಅವರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನನಗಿದೆ ಎನ್ನುವಂಥದ್ದು ಅಣ್ಣಾಮಲೈ ಕೊಡ್ತಾ ಇರುವಂತಹ ಕಾರಣ. ಅದರ ಜೊತೆಗೆ ಅವರು ಇನ್ನೊಂದನ್ನು ಕೂಡ ಹೇಳಿದ್ದಾರೆ, ನಾನು ಕೊಯಮತ್ತೂರಿನಲ್ಲೇ ಬಾಡಿಗೆ ಮನೆಯನ್ನ ಮಾಡ್ಕೊಂಡಿದ್ದೀನಿ, ಅಲ್ಲೇ ವಾಸ ಮಾಡ್ತಾ ಇದ್ದೀನಿ, ನಾನು ಜನರಿಗೆ ಅಲ್ಲಿ ಸಿಗ್ತೀನಿ, ಜನರಿಂದ ದೂರ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅಣ್ಣಾಮಲೈ ಹೇಳಿದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ಯಾಕೆ ಈ ತೀರ್ಮಾನವನ್ನು ಕೈಗೊಂಡ್ರು? ತಮಿಳುನಾಡಿನಲ್ಲಿ ಚುನಾವಣೆಗೆ ಇನ್ನೂ 3 ತಿಂಗಳು ಬಾಕಿ ಇದೆ. ಅಣ್ಣಾಮಲೈ ಸ್ಟಾರ್ ಪ್ರಚಾರಕ, ಅಣ್ಣಾಮಲೈಗೆ ತಮಿಳುನಾಡಿನಲ್ಲಿ ಜನ ಸೇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಅಣ್ಣಾಮಲೈ ಅವರ ಈ ನಿರ್ಧಾರ ಸಹಜವಾಗಿ ಬಿಜೆಪಿಗೆ ಬಹಳ ಇರುಸುಮುರುಸು ತಂದಿದೆ, ಜೊತೆಗೆ ಒಂದು ರೀತಿಯಲ್ಲಿ ಒತ್ತಡವನ್ನು ಕೂಡ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಇದಕ್ಕೆ ಏನು ಕಾರಣ ಅನ್ನೋದನ್ನ ಹುಡುಕ್ತಾ ಹೊರಟ್ರೆ, ತಮಿಳುನಾಡಿನ ಕೆಲ ಹಿರಿಯ ಪತ್ರಕರ್ತರು ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ಅಣ್ಣಾಮಲೈ ಮತ್ತು ತಮಿಳುನಾಡಿನ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ನಯನಾರ್ ನಾಗೇಂದ್ರನ್ ನಡುವೆ ಒಂದು ಮುಸುಕಿನ ಗುದ್ದಾಟ ನಡೀತಾ ಇದೆ. ಅಣ್ಣಾಮಲೈ ಅವರು ಈ ಹಿಂದಿನ NDA ಘಟಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಬಯಸ್ತಾ ಇದ್ದಾರೆ. ಆದರೆ ನೈನಾರ್ ನಾಗೇಂದ್ರನ್ ಕೇವಲ ಅಣ್ಣಾ DMK ಜೊತೆಗೆ ಮಾತ್ರ ಸಖ್ಯವನ್ನ ಇಟ್ಟುಕೊಳ್ಳೋದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಇದು ಇಬ್ಬರು ನಾಯಕರ ನಡುವೆ ಬಹಳ ತಿಕ್ಕಾಟಕ್ಕೆ ಕಾರಣ ಆಗಿದೆ ಅಂತ ತಮಿಳುನಾಡಿನ ಪತ್ರಕರ್ತರೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ಉದ್ದೇಶ ಏನು? ಹಳೆ NDA ಪಾರ್ಟ್ನರ್ಗಳಿಗೆ ಯಾಕಷ್ಟು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ ಕೇಳಿದ್ರೆ, ಮಿತ್ರರೇ, ನಿಮಗೆಲ್ಲ ಗೊತ್ತು, 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಣ್ಣಾಮಲೈ ಅವರೇ ತಮಿಳುನಾಡಿನಲ್ಲಿ ಒಂದು NDA ಕೂಟವನ್ನು ಹುಟ್ಟುಹಾಕಿದ್ರು. ಅದರ ನೇತೃತ್ವವನ್ನು ಬಿಜೆಪಿಯೇ ವಹಿಸಿಕೊಂಡಿತ್ತು. ಅಷ್ಟು ದಿನಗಳ ಕಾಲವೂ ಕೂಡ ಬಿಜೆಪಿ ಜೂನಿಯರ್ ಪಾರ್ಟ್ನರ್ ಆಗಿರ್ತಾ ಇತ್ತು, ಅಣ್ಣಾ DMK ಇಡೀ ನೇತೃತ್ವವನ್ನು ವಹಿಸಿಕೊಂಡಿರ್ತಿತ್ತು.
ಆ ಸಂದರ್ಭದಲ್ಲಿ ಅಣ್ಣಾಮಲೈ ಅವರಿಗೆ ಅನೇಕ ಸಣ್ಣ ಪುಟ್ಟ ಪಕ್ಷಗಳು ಕೈ ಹಿಡಿದಿದ್ವು. ಉದಾಹರಣೆಗೆ PMK ಅಣ್ಣಾಮಲೈ ಜೊತೆಗೆ ಬಂದಿತ್ತು. ಇನ್ನೊಂದು ಕಡೆಯಲ್ಲಿ TTV ದಿನಕರನ್ ಪಕ್ಷವೂ ಕೂಡ ಅಣ್ಣಾಮಲೈ ಅವರ ಜೊತೆಗೆ ನಿಂತ್ಕೊಂಡಿತ್ತು. ಈಗಲೂ ಸಹ 2026ರ ವಿಧಾನಸಭೆಯಲ್ಲಿ ಇವರನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು, ಇವರೆಲ್ಲರೂ NDA ಮಿತ್ರ ಪಕ್ಷವಾಗಿರಬೇಕು ಅನ್ನುವಂಥದ್ದು ಅಣ್ಣಾಮಲೈ ಅವರ ವಾದ. ಆದರೆ ಹೊಸದಾಗಿ NDA ಮೈತ್ರಿಕೂಟ ನಿರ್ಮಾಣ ಆಯ್ತಲ್ಲ, ಅಣ್ಣಾ DMK ವಾಪಸ್ ಬಂತಲ್ಲ, ಆ ಸಂದರ್ಭದಲ್ಲಿ ಕೆಲ ಪಕ್ಷಗಳು ಈ ಮೈತ್ರಿಕೂಟವನ್ನ ಬಿಟ್ಟು ಹೋಗಿದ್ವು. PMKಯೂ ಬಿಟ್ಟು ಹೋಗಿತ್ತು, TTV ದಿನಕರನ್ ಬಿಟ್ಟು ಹೋಗಿದ್ರು, ಪಳನಿಸ್ವಾಮಿಯೂ ಕೂಡ ದೂರ ಆಗಿದ್ರು. ಆದ್ರೆ ಅಣ್ಣಾಮಲೈ ಅವರು ಮತ್ತೆ ಕೇಂದ್ರದ ನಾಯಕರನ್ನ ಕನ್ವಿನ್ಸ್ ಮಾಡಿಬಿಟ್ಟು TTVಯನ್ನು ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. PMKಯೂ ಕೂಡ NDA ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಇಲ್ಲಿ ಅಣ್ಣಾಮಲೈ ಅವರು ಸಣ್ಣ ಪುಟ್ಟ ಪಕ್ಷಗಳಿಗೆ ಯಾಕಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಕೇಳಿದ್ರೆ, ಈಗ ಮಿತ್ರರೇ DMK ತಮಿಳುನಾಡಿನಲ್ಲಿ ಸರ್ಕಾರ ಮಾಡ್ತಾ ಇದೆ. ನಾಳೆ ಚುನಾವಣೆ ನಡೆದು ಅಣ್ಣಾ DMK ನೇತೃತ್ವದ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಅದರಲ್ಲಿ ಬಿಜೆಪಿಯ ಹೋಲ್ಡ್ ಜಾಸ್ತಿ ಇರಬೇಕು ಅನ್ನುವಂಥದ್ದು ಅಣ್ಣಾಮಲೈ ಅವರ ಲೆಕ್ಕಾಚಾರ. ಇವತ್ತು ತಮಿಳುನಾಡಿನಲ್ಲಿ ಬಿಜೆಪಿ ಏಕಾಂಗಿಯಾಗಿ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದು ಸರ್ಕಾರದಲ್ಲಿ ಕಂಪ್ಲೀಟ್ ಹೋಲ್ಡ್ ಅನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಈ ಬಿಜೆಪಿಯ ಜೊತೆಗೆ ಚಿಕ್ಕ ಪುಟ್ಟ ಪಕ್ಷಗಳನ್ನು ಜೊತೆಗೆ ಇಟ್ಕೊಂಡಿದ್ದೆ ಆದ್ರೆ ಸರ್ಕಾರದಲ್ಲಿ ಹೋಲ್ಡ್ ಇರುತ್ತೆ ಅಂತ ಅಣ್ಣಾಮಲೈ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ನೈನಾರ್ ನಾಗೇಂದ್ರನ್ಗೆ ಅದರಲ್ಲಷ್ಟು ಉತ್ಸಾಹ ಇಲ್ಲ. ಅವರು ಅಣ್ಣಾ DMK ಏನ್ ಹೇಳುತ್ತೋ ಅದಕ್ಕಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಸದ್ಯ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿ ನೈನಾರ್ ನಾಗೇಂದ್ರನ್ ನಡೆದುಕೊಳ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ, ಹೇಗಾದ್ರೂ ಆಗ್ಲಿ ಅಣ್ಣಾ DMK ಅಧಿಕಾರಕ್ಕೆ ಬರಲಿ, ನನಗೊಂದು ಮಂತ್ರಿಗಿರಿ ಸಿಕ್ಕಿದ್ರೆ ಸಾಕು ಅನ್ನುವ ರೀತಿಯಲ್ಲಿ ಅವರ ವರ್ತನೆಗಳಿದಾವೆ. ಇದು ಅಣ್ಣಾಮಲೈ ಅವರಿಗೆ ಬೇಸರ ತರಿಸಿದೆ. ಇದೇ ಕಾರಣದಿಂದಾಗಿ ಸ್ವಲ್ಪ ತಿಕ್ಕಾಟ ಆಗಿಬಿಟ್ಟು ಅವರು ಈ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಈ ಬಾರಿ ಅಣ್ಣಾಮಲೈ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಗೊಂದಲ ಇದೆ. ಇದರ ಬಗ್ಗೆ ಅಣ್ಣಾಮಲೈ ಅವರನ್ನ ಪ್ರಶ್ನೆ ಕೇಳದಂತಹ ಸಂದರ್ಭದಲ್ಲಿ ಅದನ್ನ ಪಕ್ಷ ನಿರ್ಧಾರ ಮಾಡುತ್ತೆ, ಪಕ್ಷದ ಹೈಕಮಾಂಡ್ ಕೊಟ್ಟ ಸೂಚನೆಯನ್ನ ನಾವು ಪಾಲಿಸ್ತೀವಿ ಅಂತ ಅಣ್ಣಾಮಲೈ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ಅಣ್ಣಾಮಲೈ ಆಪ್ತವರ್ಗ ಏನ್ ಹೇಳ್ತಾ ಇದೆ ಕೇಳಿದ್ರೆ, ಅವರು ಸಿಂಗಾನಲ್ಲೂರು ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡೋದಕ್ಕೆ ಯೋಚನೆ ಮಾಡಿದ್ದಾರೆ, ಅದಕ್ಕಾಗಿ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅಂತ ಅವರ ಆಪ್ತರೇ ಹೇಳ್ತಾ ಇದ್ದಾರೆ. ಈ ಸಿಂಗಾನಲ್ಲೂರು ಸದ್ಯ ಅಣ್ಣಾ DMK ಕೈಲಿರುವಂತಹ ಕ್ಷೇತ್ರ. ಕಳೆದ 2021ರ ಚುನಾವಣೆಯಲ್ಲಿ DMK ಅಭ್ಯರ್ಥಿ ವಿರುದ್ಧವಾಗಿ ಅಣ್ಣಾ DMK ಅಭ್ಯರ್ಥಿ 10,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಅಣ್ಣಾಮಲೈ ಸಿಂಗಾನಲ್ಲೂರು ಮೇಲೆ ಹೆಚ್ಚಿನ ಒಲವನ್ನು ಹೊಂದಿದ್ದಾರೆ. ಇದಕ್ಕೆ ಮೇಜರ್ ಆದಂತಹ ಕಾರಣ ಏನು ಕೇಳಿದ್ರೆ, ಇದು ಕೊಯಮತ್ತೂರು ವ್ಯಾಪ್ತಿಯಲ್ಲಿ ಬರುವಂತಹ ಕ್ಷೇತ್ರ. ಅಣ್ಣಾಮಲೈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರಿನಿಂದಲೇ ಸ್ಪರ್ಧೆ ಮಾಡಿದ್ರು. ಹೀಗಾಗಿ 2021ರಲ್ಲಿ ಅಣ್ಣಾಮಲೈ ಸ್ಪರ್ಧೆ ಮಾಡಿದ್ದಂತಹ ಅರುವಾಕುರಿಚಿ ಕ್ಷೇತ್ರವನ್ನು ತೊರೆದು ಸಿಂಗಾನಲ್ಲೂರಿಗೆ ಬಂದು ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಮಾತುಗಳಿದ್ದಾವೆ. ಸದ್ಯ ಮಿತ್ರರೇ, ನೈನಾರ್ ನಾಗೇಂದ್ರನ್ ಅವರು ಹಂಚಿಕೆ ಮಾಡಿದಂತಹ 6 ಕ್ಷೇತ್ರಗಳಲ್ಲಿ ಸಿಂಗಾನಲ್ಲೂರು ಕೂಡ ಇತ್ತು. ಅದರ ಉಸ್ತುವಾರಿಯನ್ನಾಗಿ ಅಣ್ಣಾಮಲೈ ಅವರನ್ನೇ ನೇಮಕ ಮಾಡಲಾಗಿತ್ತು. ಇಷ್ಟಾದರೂ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟಿರುವಂತಹದ್ದು ಬಹಳ ಕುತೂಹಲವನ್ನ ಕೆರಳಿಸಿದೆ. ಒಟ್ಟಿನಲ್ಲಿ ಒಂದು ಮಾತನ್ನ ಹೇಳಬಹುದು, ಅಣ್ಣಾಮಲೈ ಅವರನ್ನ ಬಿಜೆಪಿ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ. ಯಾಕೆ ಅಂತಂದ್ರೆ ತಮಿಳುನಾಡಿನಲ್ಲಿ ಇವತ್ತು ಬಿಜೆಪಿ ಅನ್ನುವಂತಹ ಹೆಸರು ಕೇಳ್ತಾ ಇದೆ ಅಂತಂದ್ರೆ ಅದಕ್ಕೆ ಅಣ್ಣಾಮಲೈನೇ ಕಾರಣ. ಸದ್ಯ ಬಿಜೆಪಿಯ ನಾಯಕರು ಏನ್ ಫೋಕಸ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಅದು ಏನಾದ್ರೂ ಆಗ್ಲಿ, ನಾವು ಯಾರನ್ನಾದ್ರೂ ಬಲಿ ಕೊಡ್ತೀವಿ, ತಮಿಳುನಾಡಿನಲ್ಲಿ DMK ಸರ್ಕಾರವನ್ನ ಕಿತ್ತೊಗಿಬೇಕು. ಇದಕ್ಕೋಸ್ಕರವಾಗಿ ನಮ್ಮ ನಾಯಕರು ಸೈಡ್ ಲೈನ್ ಆದ್ರೂ ಪರವಾಗಿಲ್ಲ, ನಮ್ಮ ನಾಯಕರನ್ನ ಬದಿಗೆ ಹಾಕಿದ್ರೂ ಕೂಡ ಪರವಾಗಿಲ್ಲ, ನಮಗೆ ಅಧಿಕಾರ ಸಿಗಬೇಕು. ಈ ದಿಕ್ಕಿನಲ್ಲಿ ಕೇಂದ್ರದ ಬಿಜೆಪಿ ನಾಯಕರು ಮುಂದೆ ಹೋಗ್ತಿರುವಂತೆ ಕಂಡು ಬರ್ತಾ ಇದೆ. ಮಿತ್ರರೇ, ಸದ್ಯದ ಪರಿಸ್ಥಿತಿಯಲ್ಲಿ ಅಣ್ಣಾ DMKಗೆ ಅಷ್ಟೆಲ್ಲ ಮಣೆ ಹಾಕುವಂತ ಯಾವುದೇ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ನಾಯಕತ್ವದ ಕೊರತೆ ಇದೆ, ಅವರ ಒಳಗೊಳಗೆ ಸಾಕಷ್ಟು ಸಮಸ್ಯೆಗಳಿದಾವೆ. ಬಿಜೆಪಿ ಇಲ್ಲದೆ ಅಣ್ಣಾ DMK ಏನೂ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಲೋಕಸಭಾ ಚುನಾವಣೆಯಲ್ಲಿ ಅವರ ವೋಟ್ ಶೇರ್ 23% ಬಂದಿದೆ. ಆ ವೋಟನ್ನು ಒಡೆದಿದ್ದು ಯಾರು ಕೇಳಿದ್ರೆ ಅಣ್ಣಾಮಲೈ. 2021ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 20 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ 2.62% ವೋಟ್ ಶೇರ್ ಅನ್ನು ಪಡೆದಿತ್ತು. 2016ರ ಚುನಾವಣೆಯಲ್ಲಿ 234 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 2.86% ವೋಟ್ ಶೇರ್ ಅನ್ನು ಬಿಜೆಪಿ ಪಡ್ಕೊಂಡಿತ್ತು. ಅಂತಹ ಬಿಜೆಪಿಯನ್ನ 2024ರ ಚುನಾವಣೆಯಲ್ಲಿ ಅಣ್ಣಾಮಲೈ ಸಾಕಷ್ಟು ಗಟ್ಟಿಗೊಳಿಸಿದ್ರು. ಬಿಜೆಪಿಯ ಜೊತೆಗೆ ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಸಿಕೊಂಡು ಇಡೀ ತಮಿಳುನಾಡಿನ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿ ಒಟ್ಟು 18.28% ವೋಟ್ ಶೇರ್ ಅನ್ನು ಪಡೆದುಕೊಂಡಿದ್ರು. ಬಿಜೆಪಿ ಏಕಾಂಗಿಯಾಗಿ 11.24% ವೋಟ್ ಶೇರ್ ಅನ್ನು ಪಡೆದಿತ್ತು. ಇದೆಲ್ಲ ಸಾಧ್ಯ ಆಗಿದ್ದು ಯಾರಿಂದ ಕೇಳಿದ್ರೆ ಅಣ್ಣಾಮಲೈ ಕಾರಣದಿಂದ. ಅಣ್ಣಾಮಲೈ ಅವರು ಭವಿಷ್ಯದಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಕಟ್ಟಿಯೇ ಕಟ್ತಾರೆ ಎನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅಂತಹದ್ರಲ್ಲಿ ಅಣ್ಣಾಮಲೈ ಅವರನ್ನ ಕಂಪ್ಲೀಟ್ ಸೈಡ್ ಲೈನ್ ಮಾಡಿಬಿಟ್ಟು ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಬಿಜೆಪಿಯ ನಾಯಕರು ಯೋಚನೆ ಮಾಡಿದ್ದೇ ಆದ್ರೆ ಇದು ತಮಿಳುನಾಡಿನಲ್ಲಿ ಬಿಜೆಪಿಗೆ ಇನ್ನಷ್ಟು ವರ್ಷಗಳ ಕಾಲ ವನವಾಸ ತಂದಿಟ್ಟರೂ ಕೂಡ ಆಶ್ಚರ್ಯ ಏನಿಲ್ಲ. ಈಗಾಗಲೇ ಅಂತಹ ಪರಿಸ್ಥಿತಿಗಳು ಗೋಚರಿಸೋದಕ್ಕೆ ಶುರುವಾಗಿದೆ. ಮಿತ್ರರೇ, ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಅಣ್ಣಾಮಲೈ ಅವರು ಪಕ್ಷ ಬಿಟ್ಟು ಹೋಗ್ತಾರಾ ಕೇಳಿದ್ರೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕೆ ಕೇಳಿದ್ರೆ ಅಣ್ಣಾಮಲೈ ಅವರು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ. ಅವರು ಹಿಂದುತ್ವವನ್ನು ಪ್ರಬಲವಾಗಿ ಪ್ರತಿಪಾದಿಸುವಂತಹ ನಾಯಕ, ಜೊತೆಗೆ RSS ಚಿಂತನೆಯನ್ನು ಹೊಂದಿರುವಂತಹ ನಾಯಕನೂ ಕೂಡ ಹೌದು. ಹೀಗಾಗಿ ಅವರಿಗೆ ತಮಿಳುನಾಡಿನಲ್ಲಿ ಬೇರೆ ಆಪ್ಷನ್ ಇಲ್ಲ. ಅಣ್ಣಾ DMKಯನ್ನ ಅವರೇ ವಿರೋಧ ಮಾಡ್ತಾರೆ, ಆ ಪಕ್ಷವನ್ನು ಕಂಡ್ರೆ ಆಗೋದಿಲ್ಲ. ಇನ್ನೊಂದು ಕಡೆ DMKಯನ್ನಂತೂ ಬದ್ಧ ದ್ವೇಷ ಮಾಡ್ತಾರೆ. DMKಗೂ ಅಣ್ಣಾಮಲೈಗೂ ಯಾವುದೇ ಆಂಗಲ್ ನಲ್ಲಿ ಮ್ಯಾಚ್ ಆಗೋದಿಲ್ಲ. ಇನ್ನಿರುವಂತಹದ್ದು ಕಾಂಗ್ರೆಸ್. ಅದರ ಬಗ್ಗೆ ಅಣ್ಣಾಮಲೈ
ಅಣ್ಣಾಮಲೈ ಯೋಚನೆಯನ್ನು ಕೂಡ ಮಾಡೋದಿಲ್ಲ. ಆದರೆ ಅಣ್ಣಾಮಲೈಗೆ ಇನ್ನೊಂದು ಆಪ್ಷನ್ ಇದೆ, ಅದೇನು ಕೇಳಿದ್ರೆ TVK. ವಿಜಯ್ ದಳಪತಿಯೂ ಕೂಡ ಇತ್ತೀಚೆಗೆ ವಿಪರೀತವಾದಂತಹ ಓಲೈಕೆಯ ರಾಜಕಾರಣಕ್ಕೆ ಕೈ ಹಾಕಿರೋದು ಅಣ್ಣಾಮಲೈಗೆ ಸೂಟ್ ಆಗ್ತಾ ಇಲ್ಲ. ಹೀಗಾಗಿ ಅಣ್ಣಾಮಲೈಗೆ ಬಿಜೆಪಿ ಅನಿವಾರ್ಯವಾಗಿದೆ. ತಮಿಳುನಾಡಿನ ಬಿಜೆಪಿಗೂ ಕೂಡ ಅಣ್ಣಾಮಲೈ ಅನಿವಾರ್ಯವಾಗಿದ್ದಾರೆ. ತಮಿಳುನಾಡಿನ ಬಿಜೆಪಿಗೆ ಅಣ್ಣಾಮಲೈ ಬರೋದಕ್ಕೆ ಮುಂಚೆ ಮೋದಿ ಏನಾದರೂ ತಮಿಳುನಾಡಿಗೆ ಹೋಗ್ತಾರೆ ಅಂತಂದ್ರೆ ಗೋ ಬ್ಯಾಕ್ ಮೋದಿ ಅಭಿಯಾನ ನಡೀತಾ ಇತ್ತು. ಆದರೆ ಅಣ್ಣಾಮಲೈ ಬಂದ ಬಳಿಕ ಮೋದಿ ಅವರ ತಮಿಳುನಾಡು ರ್ಯಾಲಿಗೆ ಸಾವಿರಾರು ಜನ ಸೇರ್ತಾರೆ. ಮೋದಿ ಅವರು ತಮಿಳುನಾಡಿನಲ್ಲಿ ರೋಡ್ ಶೋ ಮಾಡುವಂತಹ ಧೈರ್ಯ ಮಾಡ್ತಾರೆ. ಅಣ್ಣಾಮಲೈ ಅವರು ಕೈಗೊಂಡಂತಹ ಎನ್ ಮಣ್ ಎನ್ ಮಕ್ಕಳು ಅನ್ನುವಂಥ ಪಾದಯಾತ್ರೆ ತಮಿಳುನಾಡಿನಾದ್ಯಂತ ಮಾಡಿದ್ರು. ಒಟ್ಟು 234 ಕ್ಷೇತ್ರವನ್ನು ಸುತ್ತಿದ್ರು. ಇದು ಬಹಳ ಮಟ್ಟಿಗೆ ವರ್ಕೌಟ್ ಆಗಿತ್ತು. ಮನೆ ಮನೆಗೆ ಬಿಜೆಪಿಯನ್ನ ತಲುಪಿಸಿತ್ತು. ಇಂತಹ ಒಬ್ಬ ಉತ್ಸಾಹಿ ನಾಯಕನನ್ನ ಬಿಜೆಪಿ ಕ್ಷಣಿಕ ಲಾಭಕ್ಕೋಸ್ಕರವಾಗಿ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಸದ್ಯ ತಮಿಳುನಾಡಿನಲ್ಲಿ ಚುನಾವಣೆ ಹತ್ತಿರ ಇರುವಂತಹ ಈ ಸಂದರ್ಭದಲ್ಲಿ ಇಂತಹ ಗೊಂದಲಗಳಿಗೆ ಎಡೆಮಾಡಿಕೊಡದೆ ಕೇಂದ್ರ ನಾಯಕರು ಮಧ್ಯಪ್ರವೇಶ ಮಾಡಿ ಎಲ್ಲವುದನ್ನು ಸರಿ ಮಾಡುವಂತಹ ಅನಿವಾರ್ಯತೆ ಇದೆ. ಒಂದು ವೇಳೆ ಅದಾಗಿಲ್ಲ ಅಂತಾದ್ರೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಅಧಿಕಾರ ಅನ್ನುವಂಥದ್ದು ಮತ್ತೆ ಮರೀಚಿಕೆ ಆಗುತ್ತೆ. ಮಿತ್ರರೇ, ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ